ಯಾಕೆ ಪಾಪ ಅವ್ರು ಕೇಳ್ತಾರೆ ಅಂತ ಹೇಳಿ. ಎಂತೋ ಜಾತಿ ಗಣತಿ ಅಂತಾರೆ, ಎಂತೋ ಕಾಂತರಾಜು ವರದಿ ಅಂತಾರೆ. ಹಿಡ್ಕೊಂಡಿರೋದು ಯಾರಪ್ಪ ನಿಮ್ಮನ್ನ? ಕುಮಾರಸ್ವಾಮಿ 2018ರಲ್ಲಿ ಕಾಂತರಾಜು ವರದಿ ಕೊಡಕ್ ಬಂದಾಗ ಸ್ವೀಕಾರನೇ ಮಾಡಲಿಲ್ಲ. ಪುಟ್ಟರಂಗ ಶೆಟ್ಟರಿಗೆ ಗದರಿಸ್ಬಿಟ್ರು ಅಂತ ಹೇಳಿ 1000 ಬಾರಿ ಹೇಳಿರಬಹುದು ಈಗಿನ ಮುಖ್ಯಮಂತ್ರಿ. ನಿಮ್ಮನ್ನ ಯಾರಪ್ಪ ಹಿಡ್ಕೊಂಡಿರೋರು? ಎಷ್ಟು ದಿವಸ ಆಯ್ತು ಇವತ್ತು ವರದಿ ತಗೊಂಡು ನೀವು? ಎಷ್ಟು ದಿವಸ ಆಗಿದೆ? ಜಯಪ್ರಕಾಶ್ ಶೆಟ್ಟರ್ದು ಬೇರೆ ತಗೊಂಡ್ಬಿಟ್ಟಿದ್ದೀರಿ ಕಾಂತರಾಜು ಜೊತೆಗೆ. ವರದಿ ತಗೊಂಡು ಎಷ್ಟು ದಿವಸ ಆಯ್ತು ಸರ್ಕಾರಕ್ಕೆ? ಈ ನಿಮ್ದೇ ಯಾರಪ್ಪ ಹಿಡ್ಕೊಂಡಿರೋರು? ಇವತ್ತು ಅನುಷ್ಠಾನಕ್ಕೆ ತರಬೇಡಿ ಅಂತ ಹೇಳಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದೀರಲ್ಲ. ಇಂಥ ಸಣ್ಣತನದ ರಾಜಕೀಯ ಇವತ್ತು ಈ ಪಕ್ಷ ಎಂದೂ ಮಾಡಲಿಲ್ಲ. ಅಧಿಕಾರ ಹುಡುಕೊಂಡು ನಾವೇನು ಯಾವ ಈ ಪಕ್ಷದಿಂದ ಎಂದೂ ಸಹ ನಾವು ಹೋದಂತವ್ರಲ್ಲ. ಬೇರೆಯವರು ನಮ್ಮನ್ನು ಹುಡುಕೊಂಡ್ ಬಂದಿರತಕ್ಕಂಥ ನಿದರ್ಶನಗಳನ್ನ ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಈ ಪಕ್ಷಕ್ಕೆ ಮುಂದಿನ ದಿನಗಳು ಅತ್ಯಂತ ದೊಡ್ಡ ಮಟ್ಟದ ಭವಿಷ್ಯ ಇದೆ. ತಾಯಿಯ ಒಂದು ಸನ್ನಿಧಾನದಿಂದ ನಾನು ಹೇಳ್ತಾ ಇದ್ದೇನೆ. ಇದು ನಾನು ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ. ನನ್ನ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ಆಡಳಿತ ನೋಡ್ತಾ ಇದ್ದೀರಿ, ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮ ಮೈತ್ರಿ ಪಕ್ಷದ ಒಂದೇನಿದೆ ನಮ್ಮ ಜೊತೆಯಲ್ಲಿ ಈಗ, ಆ ಪಕ್ಷದ ಜೊತೆನಲ್ಲೇ ನಾವು ಮುಂದಿನ ದಿನಗಳಲ್ಲಿ ಮುಂದೆ ಒಟ್ಟಾಗಿ ಹೋಗಿ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥ ಒಂದು ಕೆಟ್ಟ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇದೆಯಲ್ಲ, ಇಂಥ ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ 5 ಗ್ಯಾರಂಟಿಗಳೆಲ್ಲ ಭಾಷಣ ಮಾಡಿದ್ರೆ ಏನಾದ್ರಿಂದ ಏನು ಜನಗಳನ್ನ ಇವತ್ತು ಉದ್ಧಾರ ಮಾಡ್ತೀರಿ? 2,000 ರೂಪಾಯಿ ಕೊಟ್ಟ ತಕ್ಷಣ ಆ ಕುಟುಂಬಗಳು ಸಂತೃಪ್ತಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯವ? ಹೋಗಿ 2,000 ರೂಪಾಯಿನ ಏನ್ ಬೆವರು ಸುರಿಸಿ ನೀವು ಸರ್ಕಾರದ ಖಜಾನೆ ತುಂಬಿಸಿ 2,000 ರೂಪಾಯಿ ಕೊಡ್ತಾ ಇದ್ದೀರಾ? ಈ ನೆನ್ನೆ ನೋಡಿದ್ವಿ ಇವತ್ತು ಮಧ್ಯರಾತ್ರಿ ಅಂದ್ರೆ ಕಾಂಗ್ರೆಸ್ ಬಹಳ ಖುಷಿ. ಏನ್ ಘೋಷಣೆ ಮಾಡೋದ್ರು ಮಧ್ಯರಾತ್ರಿಲೇ ಮಾಡ್ಬೇಕು ಅವರು. ಜನ ಮಲಗಿದ್ದಾರೆ. 15% ಏರಿಕೆ ಮಾಡೋರೀಗ. ಬೆಂಗಳೂರಿನಿಂದ ಮೈಸೂರಿಗೀಗ ನಾಳೆ ಬೆಳಗ್ಗೆ ನೀವು ಹೋಗಕ್ಕೆ ಬೆಳಗ್ಗೆಯಿಂದ 75 ರೂಪಾಯಿ 80 ರೂಪಾಯಿ ಜಾಸ್ತಿ ಕೊಡಬೇಕೀಗ. ಮೈಸೂರಿನಿಂದ ಅಲ್ಲೆಲ್ಲ ಪಿರಿಯಾಪಂಟೆಗೆ ಹೋಗ್ತೀವಿ ಅಂದ್ರೆ ಮಾದೇವಣ್ಣ ಕಾರಲ್ಲಿ ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡ್ತೀವಿ. ದಿನ ಎಲ್ಲೋದ್ರು? ಬಸ್ಸಲ್ಲಿ ಓಡಾಡೋದ್ರೆ ಅಲ್ಲಿಗೆ 45 ರೂಪಾಯಿ 50 ರೂಪಾಯಿ ಕೊಡ್ಬೇಕು ಈಗ ಎಕ್ಸ್ಟ್ರಾ. ಇದೆಲ್ಲ ಮಾಡ್ಕೊಂಡು 2,000 ಕೊಡೋದೇನು ದೊಡ್ಡ ವಿಷಯವ ಸಿದ್ದರಾಮಯ್ಯರೇ? ಈ ತರ ನಾನು ಬೆಲೆ ಏರಿಕೆ ಮಾಡಿ ನಾನೇನಾದ್ರೂ ಅಧಿಕಾರ ನಡೆಸಿದ್ರೆ 5,000 ಸಾವಿರ ಕೊಡುವೆ ತಿಂಗಳಿಗೆ. 5,000 ಸಾವಿರ ಕೊಡುವೆ. ಪೆಟ್ರೋಲ್ನ ಡೀಸೆಲ್ನ ಸೆಸ್ನ 3 ರೂಪಾಯಿ 3.5 ರೂಪಾಯಿ ಜಾಸ್ತಿ ಮಾಡಿ ಇದೇ ಜನಗಳ ಮೇಲೆ ಹೊರೆ ವರ್ಷೆ ಅವ್ರದ್ದು ದುಡ್ಡು ಕಿತ್ಕೊತಾ ಇದ್ದೀರಿ. ಅದು ಆ ಪೆಟ್ರೋಲು, ವೆಹಿಕಲ್ಗೆ ಹಾಕೋ ಪೆಟ್ರೋಲು, ಇನ್ನ ಜನ ಹಾಕೊಳ್ಳೋ ಪೆಟ್ರೋಲ್ ಇದೆಯಲ್ಲ, ಆ ಪೆಟ್ರೋಲ್ಗೆ ರೇಟ್ ಎಷ್ಟು ಮಾಡಿದಿರಿ? ಈಗ ಮಹೇಶ್ ಹೇಳ್ತಿದ್ದಲ್ಲ, ಯಾವ್ದೋ 1 ಕೋಟಿ ನಕ್ಷೆ ಅನುಮತಿ ಪಡೀಲಿಕ್ಕೆ ಬಿಲ್ಡಿಂಗ್ ಪ್ಲಾನು 1 ಕೋಟಿ ಕೇಳ್ತಾವ್ರೆ ಅಂತ. ಅಗಲ ದರೋಡೆ ಅದು ನಿಮ್ಗೆ ಹೇಳ್ಬೇಕು ಅನ್ನೋದ್ರೆ ನಿಮ್ಮ ಮುದ್ರಾಂಕ ಶುಲ್ಕ ಇರಲಿ, ಅದಿಂದು ನಿಮ್ಮ ಗೈಡ್ಲೈನ್ಸ್ ವ್ಯಾಲ್ಯೂ ಇರಲಿ, ನಿಮ್ಮ ಟ್ರಾನ್ಸ್ಫಾರ್ಮರ್ಗಳಿರಲಿ. ಈಗ ಎಂತೂ ನೀರಿಗೆ ಬೇರೆ ಏರಿಕೆ ಮಾಡ್ತಾರಂತೀಗ. 1,000 ಲೀಟರ್ ನೀರು ಕೊಡಕ್ಕೆ 51 ರೂಪಾಯಿ ಖರ್ಚಾಯ್ತಿದೆ ಅಂತ ಸರ್ಕಾರಕ್ಕೆ. ಅದನ್ನ ಲೆಕ್ಕ ಹೇಳ್ತಾವ್ರೀಗ, ತಯಾರಾಗಿರಿ ಅದಕ್ಕೂ ಅಂತ. ಇನ್ನು ಅದೆಂತದ ನಮ್ಮ ಹಾಲಿನ ದರ 5 ರೂಪಾಯಿ ಏನೋ ಜಾಸ್ತಿ ಮಾಡ್ತಾರಂತ. ಈಗ ನಮ್ಮ ಪಿರಿಯಾಪಟ್ಟಣದಲ್ಲಿ ಹೇಳ್ತಾವ್ರೆ, ಅದು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ 5 ರೂಪಾಯಿ ಏನೋ ಜಾಸ್ತಿ ಮಾಡಕ್ಕೆ ಹೇಳಿದೀವಿ ಅಂತ. ಹೋಲಿ ಪುಣ್ಯಾತ್ಮರು, ನೀವು 5 ರೂಪಾಯಿ ಜಾಸ್ತಿ ಮಾಡಿ ಆ ಹಳ್ಳಿ ತಾಯಂದು ಇವತ್ತು ಹಾಲು ಕರೆದು ಕೊಡ್ತಾವ್ರಲ್ಲ ಸಪ್ಲೈ,
ಅವ್ರ 5 ರೂಪಾಯಿ ಕೊಟ್ಟರೆ ರೈತರ ಮಕ್ಕಳಿಗೆ ನಿಮ್ಗೆ ದೀರ್ಘದಂಡ ನಮಸ್ಕಾರ ಮಾಡ್ಬಿಡೋದು. ಅವ್ರ ಹೆಸರಿನಲ್ಲಿ ಅವ್ರ ಕಷ್ಟ ಸಂಪಾದನೆ ಮಾಡಿ ಹಾಲು ಉತ್ಪಾದನೆ ಮಾಡ್ತಾರೆ, ಅವ್ರಿಗಾದ್ರೂ ಕೊಡಲ್ಲ ನೀವು. ಅದನ್ನ ಜನಸಾಮಾನ್ಯರ ಮೇಲೆ ಹಾಕಿ 5 ರೂಪಾಯಿ ನೀವು ದರೋಡೆ ಮಾಡ್ಕೊಂಡು 2,000 ರೂಪಾಯಿ ಕೊಡೋದು ದೊಡ್ಡ ವಿಷಯ. ಬಸ್ ಫ್ರೀ ಬಸ್ ಬಿಡೋದು. ಪಾಪ ನಮ್ಮ ವಿವೇಕಿನ ಟೀಚರ್ಗಳ ಬಗ್ಗೆ ಮಾತಾಡ್ಲೇಬೇಕಲ್ಲ. ಈಗ ಮೊದಲನೇ ಭಾಷಣದಲ್ಲಿ ಟೀಚರ್ಗೆ ಹೇಳಿದ್ದು, ಬೇರೆಯವ್ರದ್ದು ಹೇಳಲೇ ಇಲ್ಲ. ಸ್ಕೂಲ್ ಮಕ್ಳಿಗೆ ಹೇಳಲೇ ಇಲ್ಲ. ನಾನು ಸ್ಕೂಲ್ ಮಕ್ಳಿಗೆ ಹೇಳ್ತೇನೆ ಕಂಡೆ. ಹಲವಾರು ಕಡೆ ಸ್ಕೂಲ್ ಹೋಗೋ ಮಕ್ಳಿಗೆ ಬಸ್ಸೇ ಇಲ್ಲ, ಟೀಚರ್ಗಿರ್ಲಿ. ಇದು ಈ ಸರ್ಕಾರದ ಯೋಗ್ಯತೆ. 200 ಯೂನಿಟ್ ಎಲ್ಲಿ ಕೊಡ್ತಾವ್ರೆ? 200 ಯೂನಿಟ್ ಕೊಟ್ಟೇ ಇಲ್ಲ. ಅವ್ರು ಹೇಳೋದಿಲ್ಲ. ಯಾವ್ದು ನೆನ್ನೆ ಟಿವಿ ತೋರಿಸ್ತಾ ಇದ್ರಪ್ಪ 2 ದಿವಸದಿಂದ, ಮರ್ತೋಗಿದ್ರು ಎಲ್ಲಾರು. ಎಲೆಕ್ಷನ್ಗಿಂತ ಮುಂಚೆ ಇಂತ ಹೇಳ್ತಿಲ್ಲ, ಮಗ ಒಬ್ಬ ನಿನಗೂ 200 ರೂಪಾಯಿ, ದಿನಕರ ನಿನಗೂ 200 ರೂಪಾಯಿ, ಕಾಗಾಪಾಟಿ ನಿನಗೂ 200 ರೂಪಾಯಿ, ನನಗೂ 200 ರೂಪಾಯಿ. 200 ಹೇಳ್ತಲ್ಲ, 200 ಅಲ್ಲ 200 ಯೂನಿಟ್. ಆಮೇಲೆ ಹೇಳಿದ್ರು, ನೀವು ಈಗ ಎಷ್ಟು ಯೂನಿಟ್ ನ ಉಪಯೋಗ ಮಾಡ್ತಿದ್ದೀರಿ ಅದರ ಮೇಲೆ 10% ಕೊಡ್ತೀವಿ ಅಷ್ಟೇ, ಇನ್ನೂ ಕೊಡಲ್ಲ ಅಂದ್ರು. ಚುನಾವಣೆ ಆದ್ಮೇಲೆ ಎಲ್ಲ ಒಂದು ಇತಿಹಾಸಗಳವೆ. ನಾನು ಇದೆಲ್ಲ ಈಗ ಮೇಲೆ ಚರ್ಚೆ ಮಾಡೋದು ಬೇಡ. ಮಹೇಶನ್ ಹೇಳಿದಂಗೆ, ನಮ್ಮ ಲೀಡರ್ಗಳಿಗೆ ಹೇಳಿದಂಗೆ, ನಮ್ಮ ಹರೀಶ್ ಹೇಳಿದ್ಮೇಲೆ ಇವತ್ತೇನಾದರೂ ಈ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಹಾಲು ಉತ್ಪಾದನೆ ನೀವು ಬಂದಿದ್ರೆ, ಈ ರಾಜ್ಯದ ನನ್ನ ರೈತ ಬಂಧುಗಳು, ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಕಾರಣ ಅನ್ನೋದನ್ನ ಮರೆಯಬಾರದು. ಈ ರಾಜ್ಯದ ರೈತರು ಗುಜರಾತಿ ಕಾಂಪಿಟೇಷನ್ ಕೊಟ್ಟಿದ್ರೆ ಇವತ್ತು 2ನೇ ಸ್ಥಾನದಲ್ಲಿ, ಅದು ದೇವೇಗೌಡರು ಕಾರಣ ಇದ್ದಾರೆ. ಈಗ ಇವರೆಲ್ಲ ಹೇಳ್ಕೋಬಹುದು, ನಾವದೇನೋ ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಹೇಳಿ. 25-30 ವರ್ಷದಿಂದ ಏನಿತ್ತು ಗೊತ್ತು ನನಗೆ, ಯಾವ ತರ ನಡ್ಕೊಂಡ್ ಬಂದಿದೆ ಇವೆಲ್ಲ ಅಂತ. ಇವತ್ತು ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಜನತಾದಳದ ಕಾರ್ಯಕರ್ತರು, ಜನತಾದಳದ ನಾಯಕರ ಜವಾಬ್ದಾರಿ ಇದೆ. ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ಇವತ್ತು ಇಂಥ ಒಂದು ಆಡಳಿತ ಏನ್ ನಡೀತಾ ಇದೆ, ಮುಂದೆ ಬಹಳ ಕಷ್ಟದ ದಿನಗಳನ್ನ ಇಡೀ ರಾಜ್ಯ ನೋಡ್ಬೇಕಾಗತ್ತೆ. ಅದಕ್ಕೆ ನನ್ನ ಕಾರ್ಯಕರ್ತರುಗಳು ಇವತ್ತು ಅವಕಾಶ ಕೊಡಬೇಡಿ. ನಿಮ್ಮ ಕೈಲೇ ಇವತ್ತು ಈ ರಾಜ್ಯ ಉಳಿಬೇಕಾದಂಥದ್ದು ಜನತಾದಳದ ಕಾರ್ಯಕರ್ತರಿಂದ ಅಂತಕ್ಕಂಥದ್ದನ್ನ ನಾನಿವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ.